ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಥವಾ ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಇರುತ್ತೆ. ಅದೇನಾದರೂ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು, ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಿರುವಂತಹ ಆಹಾರಗಳನ್ನ ತಿನ್ನಬೇಕು. ಆಗ ಮೆಮೊರಿ ಇಂಪ್ರೂವ್ ಆಗುತ್ತೆ, ಫೋಕಸ್ ಬೂಸ್ಟ್ ಆಗುತ್ತೆ. ಮೊದಲನೇದು ನಿದ್ದೆ. ನೀವು ಏನೇ ಚೆನ್ನಾಗಿ ತಿಂದ್ರೂ ಕೂಡ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೆ ಬ್ರೈನು ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಹಾಗಾಗಿ ಡೈಲಿ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಆಮೇಲೆ ಇವತ್ತು ರಾತ್ರಿ 10 ಗಂಟೆಗೆ ಮಾಡಿಬಿಟ್ಟು ಮತ್ತೆ ನಾಳೆ 12 ಗಂಟೆಗೆ, ಅದ್ರ ನಾಳೆಗೆ 1 ಗಂಟೆಗೆ ಈ ರೀತಿ ಮಾಡಬಾರ್ದು. ಒಂದು ಸ್ಲೀಪಿಂಗ್ ಸೈಕಲ್ ಅಂದಮೇಲೆ ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಕರೆಕ್ಟಾಗಿ ಪ್ರತಿದಿನ 10 ಗಂಟೆಗೆ ಮಲಗೋಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ತುಂಬಾ ಬೇಗ ನಿದ್ದೆ ಮಾಡೋದು ಒಳ್ಳೆಯದು. ಎರಡನೇದು ಎಕ್ಸರ್ಸೈಸು. ಬ್ರೈನ್‌ಗೆ ಆಕ್ಸಿಜನ್ ಬೇಕಾಗುತ್ತೆ. ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂದರೆ ಜಿಮ್ಮು, ಸ್ಕಿಪ್ಪಿಂಗು, ಜಾಗಿಂಗು, ಬ್ರಿಸ್ಕ್ ವಾಕು ಈ ರೀತಿ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿನ ಇಟ್ಕೋಬೇಕಾಗುತ್ತೆ. ಬ್ರೈನ್ ಫಂಕ್ಷನ್ ಬೂಸ್ಟ್ ಆಗಬೇಕು ಅಂದರೆ ಯಾವ ರೀತಿ ಆಹಾರ ತಗೋಬೇಕು ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂಥ ಆಹಾರ ತಗೋಬೇಕು. ಅವಾಗ ಸ್ಟ್ರೆಸ್ಸು ರೆಡ್ಯೂಸ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಶಾರ್ಪ್ ಆಗುತ್ತೆ. ಯಾವ್ದ್ರಲ್ಲಿ ಸಿಕ್ಕುತ್ತೆ ಅಂದ್ರೆ ಫಿಶು, ಸಾಲ್ಮನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದನೂ ಸಿಗುತ್ತೆ. ಬ್ರೈನ್ಗೆ ಬೇಕಿರೋ ವೈಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಿ ಸಿಗುತ್ತೆ ಅಂದ್ರೆ ದಿನ ರಾತ್ರಿ ಮಲಗಬೇಕಾದ್ರೆ 2 ವಾಲ್ನಟ್ಟು, 5 ಬಾದಾಮಿ, 1 ಸ್ಪೂನು ಸೂರ್ಯಕಾಂತಿ ಬೀಜ, 1 ಸ್ಪೂನು ಕುಂಬಳಕಾಯಿ ಬೀಜ, 1 ಸ್ಪೂನು ಫ್ಲಾಕ್ಸ್ ಸೀಡು, ಇದ್ರ ಜೊತೆಗೆ ಯಾವ್ಯಾವ ನಟ್ಸು ಮತ್ತೆ ಸೀಡ್ಸ್ನ ನಿಮಗೆ ಪರ್ಚೇಸ್ ಮಾಡಕ್ ಶಕ್ತಿ ಇದೆಯೋ ಅದೆಲ್ಲವನ್ನು ಕೂಡ ಒಂದೊಂದು 2 3 ಎಲ್ಲವನ್ನು ಒಟ್ಟಿಗೆ ರಾತ್ರಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಅದನ್ನ ಚೆನ್ನಾಗಿ ಅಗೆದು ತಿನ್ನಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಕ್ಯಾರೆಟು, ಬಾಳೆಹಣ್ಣು, ಸಿಹಿಗೆಣಸು, ಓಟ್ಸು, ಬ್ರೌನ್ ರೈಸ್ ಇದೆಲ್ಲವೂ ಬ್ರೈನ್ ಎನರ್ಜಿನ ಇಡೀ ದಿನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬ್ರೈನ್ ಸೆಲ್ಗಳು ಕಮ್ಯುನಿಕೇಟ್ ಮಾಡಕ್ಕೆ ಪ್ರೋಟೀನು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದ್ರ ಜೊತೆಗೆ ಮೊಟ್ಟೆ, ಪನ್ನೀರು, ಕಾಳುಗಳು ಇದನ್ನು ಚೆನ್ನಾಗಿ ತಿನ್ನಿ. ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಸ್ಟ್ರೆಸ್, ಇನ್ಫ್ಲಮೇಷನ್ ಇಂದ ಬ್ರೈನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಕುಡೀರಿ. ಎಳ್ನೀರನ್ನು ಕೂಡ ಚೆನ್ನಾಗಿ ಕುಡೀರಿ. ಅರಿಶಿನ, ಡಾರ್ಕ್ ಚಾಕ್ಲೇಟು, ಟೊಮ್ಯಾಟೊ, ಅವಕಾಡೋ, ಆಪಲ್ಲು ಇದೆಲ್ಲವೂ ಕೂಡ ಬ್ರೈನ್ ಸೆಲ್ ಅಲ್ಲಿ ಬ್ಲಡ್ ಸಪ್ಲೈನ ಇನ್ಕ್ರೀಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಮೈಂಡ್ ಸ್ಟ್ರೆಸ್ ಇತ್ತು, ಟೆನ್ಷನ್ ಇತ್ತು ಅಂತ ಅಂದ್ರೆ ಮೆಡಿಟೇಷನ್, ಯೋಗ ಮಾಡಿ. ಅದರಿಂದನೂ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮೆಮೊರಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದ.